ಹಣ ಯಾರಿಗೆ ಬೇಡ ಹೇಳಿ. ಬುದ್ಧಿ ತಿಳಿದಿರೋ ಅಂತಹ ವ್ಯಕ್ತಿಯಿಂದ ಹಿಡಿದು ಬುದ್ಧಿನೇ ಬಂದಿಲ್ಲದೆ ಇರೋ ಪುಟಾಣಿ ಮಕ್ಕಳಿಂದ ಹಿಡಿದು ನಾಳೆನೋ ನಾಡಿದ್ದೋ ಹೋಗೋ ಅಂಥ ವ್ಯಕ್ತಿಯವರೆಗೂ ಕೂಡ ಹಿರಿಯರ್ವರೆಗೂ ಕೂಡ ದುಡ್ಡು ಬೇಕೇ ಬೇಕು, ಯಾರು ಬೇಡ ಅಂತ ಹೇಳ್ತಾರೆ. ಹಣಕ್ಕೆ ಒಂದು ವಿಚಿತ್ರ ಗುಣ ಇದೆ. ಅದೇನು ಗೊತ್ತಾ, ನಾವು ಅದನ್ನು ಬಹಳ ಪ್ರೀತಿಯಿಂದ ಪಡೆಯೋಕ್ಕೆ ಹೋದರೆ, ಅಪ್ಕೊಳ್ಳೋಕ್ಕೆ ಹೋದರೆ ಅದು ಒಂದು ಹೆಜ್ಜೆ ಹಿಂದೆ ಹೋಗುತ್ತಂತೆ. ಹಣನ ಹಿಡಿಯೋ ಪ್ರಯತ್ನ ಮಾಡೋದನ್ನು ಬಿಟ್ಬಿಟ್ಟು ತಲೆ ಎತ್ತಿ ನಾವು ನಡೆಯೋಕ್ಕೆ ಶುರು ಮಾಡಿದ್ರೆ ನಮ್ಮ ನೆರಳು ನಮ್ಮನ್ನು ಹಿಂಬಾಲಿಸುತ್ತೆ. ಹೌದಾ? ಹಾಗಿದ್ಮೇಲೆ ಹಣ ನಾವು ತಲೆ ಎತ್ತಿ ನಡ್ಕೊಂಡು ಹೋಗ್ಬಿಟ್ರೆ ಹಿಂಬಾಲಿಸುತ್ತಾ ಅನ್ನೋದಾದರೆ, ಇವ್ರು ಹೇಗೆ ಲಿಂಕ್ ಮಾಡಿದ್ದಾರೆ ಅಂದರೆ, ನಮಸ್ತೆ. ಹಣ ಏನಿದು ನಿನ್ನ ವಿಚಿತ್ರ ಗುಣ, ರಂಗಸ್ವಾಮಿ ಮೂಕನಹಳ್ಳಿ ಅವರು ಬರೆದಿರೋದು. ಸೊ ಈ ಬುಕ್ಕಿನ ಮೊದಲನೇ ಚಾಪ್ಟರ್ನ ನಾನು ಓದ್ತಾ ಇದ್ದೀನಿ. ಮೊದಲನೇ ಚಾಪ್ಟರ್ ಯಾವುದು ಅಂತ ಅಂದರೆ, ಬಯಸಿದಷ್ಟು ದೂರವಾಗುತ್ತೆ ಯಾಕೆ. ಎಲ್ಲರಿಗೂ ಈ ಅನುಭವ ಆಗಿರುತ್ತೆ ಅಲ್ವಾ? ಹೆಚ್ಚು ಹಣ ಬೇಕು ಅಂತ ಅಂದ್ಕೊಂಡಷ್ಟು ಹಣ ನಮ್ಮಿಂದ ದೂರ ಆಗ್ತಾನೆ ಇರುತ್ತೆ. ಅಯ್ಯೋ, ದುಡ್ಡಿರೋರ ಹತ್ರನೇ ದುಡ್ಡು ಹೋಗುತ್ತೆ, ಹೀಗೆಲ್ಲ ನಾವು ಮಾತಾಡ್ತಾ ಇರ್ತೀವಿ. ಅಂದರೆ ನಾವು ಎಷ್ಟು ಬೇಕು ಅಂದರೂ ನಮ್ಮ ಹತ್ರ ಬರಲ್ಲ, ಬೇಡ ಅಂದವ್ರ ಹತ್ರನೇ ದುಡ್ಡು ಹೋಗುತ್ತೆ ಅಂತೆಲ್ಲ ನಾವು ಕೇಳಿರ್ತೀವಿ ಅಥವಾ ಮಾತಾಡಿರ್ತೀವಿ. ಹೌದಾ? ಆ್ಯಂಡ್ ಇಲ್ಲಿ ಯಾಕೆ ಅನ್ನೋದನ್ನು ಹೇಳಿದ್ದಾರೆ. ಇದನ್ನು ಬಹಳ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡ್ಕೊಬೇಕು. ಇದೊಂದು ರೀತಿ ಸ್ಕೂಲ್ಗಳಲ್ಲಿ ಈ ನಾಲೆಡ್ಜ್ಗಳ ಅವಶ್ಯಕತೆ ಇದೆ. ಯಾಕಂದರೆ ನಾವು ದೊಡ್ಡವರಾದಮೇಲೆ ಜಾಸ್ತಿ ಏನು ಹೇಳ್ತಾರೆ, ಏನಕ್ಕೆ ಓದ್ತಾ ಇದ್ದೀವಿ ಅಂದರೆ ಅಫ್ಕೋರ್ಸ್ ದುಡಿಯೋದಕ್ಕೆ. ಏನಕ್ಕೆ ದುಡಿಬೇಕು? ದುಡ್ಡು ಬೇಕು. ಯಾಕೆ ದುಡ್ಡು ಬೇಕು? ಜೀವನ ಮಾಡೋಕ್ಕೆ ಅಲ್ವಾ? ಸೊ ಹಾಗಿದ್ಮೇಲೆ ಜೀವನ ಮಾಡೋದಕ್ಕೆ ನಮಗೆ ದುಡ್ಡು ಬೇಕಾಗಿರೋ ಕಾರಣ ದುಡ್ಡಿನ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಾಗತ್ತೆ. ತುಂಬಾ ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ, ಓಕೆ? ಬಿಕಾಸ್ ತುಂಬ ಚಿಕ್ಕ ಮ್ಯಾಟ್ರ್ಗಳಿದೆ, ಚಿಕ್ಕದು ಸೂಕ್ಷ್ಮತೆ ಇದೆ, ಅಂದರೆ ಸೆನ್ಸಿಟಿವ್ ವಿಚಾರಗಳಿದೆ. ಬಹಳ ನೀಟಾಗಿ ಅರ್ಥ ಮಾಡ್ಕೊಬೇಕು. ಅದಕ್ಕೋಸ್ಕರ ನನಗೆ ಎಷ್ಟು ಅರ್ಥ ಆಗಿದೆ ನಾನು ಅಷ್ಟು ಹೇಳ್ತೀನಿ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಲೇಖಕರು ಅಂದರೆ, ಹಣ ಯಾರಿಗೆ ಬೇಡ ಹೇಳಿ. ಬುದ್ಧಿ ತಿಳಿದಿರೋ ಅಂತಹ ವ್ಯಕ್ತಿಯಿಂದ ಹಿಡಿದು ಬುದ್ಧಿನೇ ಬಂದಿಲ್ಲದೆ ಇರೋ ಪುಟಾಣಿ ಮಕ್ಕಳಿಂದ ಹಿಡಿದು ನಾಳೆನೋ ನಾಡಿದ್ದೋ ಹೋಗೋ ಅಂಥ ವ್ಯಕ್ತಿಯವರೆಗೂ ಕೂಡ ಹಿರಿಯರ್ವರೆಗೂ ಕೂಡ ದುಡ್ಡು ಬೇಕೇ ಬೇಕು, ಯಾರು ಬೇಡ ಅಂತ ಹೇಳ್ತಾರೆ. ವಯಸ್ಸು, ಜಾತಿ, ಧರ್ಮ, ಭಾಷೆ, ದೇಶ, ಪ್ರದೇಶ ಹೀಗೆ ಎಲ್ಲವನ್ನೂ ಮೀರಿ ಪ್ರತಿಯೊಬ್ಬರಿಗೂ ಹಣ ಬೇಕೇ ಬೇಕು. ಹೌದಾ? ಫಸ್ಟ್ ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಬಿಡೋಣ. ಹೌದು, ಬೇಕೇ ಬೇಕು. ಹಣ ಅನ್ನೋದು ಏನು? ವಿನಿಮಯದ ಮಾಧ್ಯಮ, ಎಕ್ಸ್ಚೇಂಜ್ ಮಾಡೋಕ್ಕೆ ಇರುವಂತಹ ಒಂದು ಚಾನಲ್, ಮೀಡಿಯಮ್ ಅಂತ ಹೇಳ್ಬೋದು ಅಲ್ವಾ? ನಮಗೇನು ಬೇಕು ಅನ್ನೋದನ್ನು ಕೊಳ್ಳೋದು ಹೇಗೆ? ನಾವೆಲ್ಲ ಕಡೆನೂ ಕೂಡ ಚಿನ್ನ, ವಜ್ರ ಎಲ್ಲ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಏನಾದರೂ ಬೇಕು ಅಂದರೆ ಅದನ್ನು ಕೊಂಡುಕೊಳ್ಳೋದಕ್ಕೋಸ್ಕರ ಒಂದು ವಿನಿಮಯದ ಮಾಧ್ಯಮವಾಗಿ ಸೃಷ್ಟಿಯಾಗಿದ್ದು ಹಣ ಅಲ್ವಾ? ಎಲ್ಲ ಕಡೆ ನಾವು ಎಲ್ಲವನ್ನೂ ತೊಗೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ಹಣನ ನಾವೆಲ್ಲ ಕಡೆ ತೊಗೊಂಡು ಹೋಗ್ಬೋದು ಅಂತ ಹೇಳಿ ಸೃಷ್ಟಿಯಾಗಿದ್ದು. ಯಾರು ಸೃಷ್ಟಿ ಮಾಡಿದ್ದು? ಮನುಷ್ಯನ ಸೃಷ್ಟಿ ಹಣ. ಮನುಷ್ಯನ ಕೆಲಸಗಳಿಗೆ ಮಾಧ್ಯಮ ಆಗಿ ಬಳಸ್ಕೊಳ್ಳೋದಕ್ಕೋಸ್ಕರ ಅನಿವಾರ್ಯವಾಗಿ ಸೃಷ್ಟಿಯಾಗಿದ್ದು ಹಣ, ಮನುಷ್ಯ ಸೃಷ್ಟಿ ಮಾಡಿದ್ದು. ಓಕೆ? 2 ಅಥವಾ 3 ವರ್ಷದ ಮಕ್ಕಳ ಕೈಲಿ ನೀವು ದುಡ್ಡನ್ನು ಕೊಟ್ಬಿಟ್ಟು ಪುನಃ ಅದನ್ನು ಮರಳಿ ವಾಪಸ್ ತಗೊಳ್ಳೋಕ್ಕೆ ನೋಡಿ, ಅದು ಕೊಡಲ್ಲ. ಮಕ್ಕಳು ಗಟ್ಟಿಯಾಗಿ ಇಟ್ಕೊಂಡ್ಬಿಡ್ತಾರೆ. ದುಡ್ಡಲ್ಲ ಮೇಡಮ್, ಏನು ಕೊಟ್ಟರು ಬಿಡಲ್ಲ ಅಂತ ನೀವು ಅನ್ಬೋದು. ಬಟ್ ದುಡ್ಡನ್ನು ಕೂಡ ಮಕ್ಕಳು ಚಿಕ್ಕ ವಯಸ್ಸಿಂದನೇ ನನಗೆ ₹1 ಬೇಕು, ನಂಗೆ ದುಡ್ಡು ಕೊಡು, ನಾನು ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ. ಎಲ್ಲಾದರೂ ಹೋದರೆ ಮಕ್ಕಳುಗಳು ಏನಾದರೂ ಪರ್ಚೇಸ್ ಮಾಡಿದ್ಮೇಲೆ ಹಾಗೆ ಬಂದುಬಿಡಲ್ಲ. ಈಗಿನ ಮಕ್ಕಳಿಗೆ 2 ವರ್ಷ 3 ವರ್ಷದ ಮಕ್ಕಳು ಕೂಡ ತೊಗೊಂಡು ಹೋಗಿ ಏನು ವಸ್ತು ತೊಗೊಂಡು ಹೋಗಿ ಬಿಲ್ ಹಾಕೋ ಹತ್ರ ನಿಂತ್ಕೊಳ್ತಾರೆ. ಗೊತ್ತು ಅವರಿಗೆ ದುಡ್ಡು ಕೊಟ್ಟ ಮೇಲೆ ಈ ವಸ್ತುನ ನಾವು ತೊಗೊಂಡು ಹೋಗಬೇಕು ಅಂತ ಅಲ್ವಾ? ಅದಕ್ಕೆ ಯಾರೂ ಕೂಡ ಏನನ್ನ ಬೇಕಾದರೂ ಸಾಕು ಅಂದರೂ ಕೂಡ ದುಡ್ಡನ್ನು ಬೇಕು ಅನ್ನೋರೇ ಹೆಚ್ಚಾಗಿದ್ದಾರೆ. ಹಾಗಾಗಿ ಯಾರೂ ಕೂಡ ಅದನ್ನು ಚಿಕ್ಕ ಮಕ್ಕಳ ಕೈಯಲ್ಲೂ ಕೂಡ ನಾವು ವಾಪಸ್ ತಗೊಳ್ಳೋಕ್ಕಾಗಲ್ಲ. ಹಣದ ಶಕ್ತಿ, ಹಣದ ಮಹಿಮೆ ಆ್ಯಂಡ್ ಹಣದ ಸೋಂಕಿನ ಗುಣ ಕೂಡ ಎಷ್ಟಂತ ನಿಮ್ಗೆ ಈಗಲೇ ಅರ್ಥ ಆಗಿರ್ಬೋದು ಅಂತ ಹೇಳ್ತಿದ್ದಾರೆ. ಮಹಿಮೆ ಶಕ್ತಿ ಒಂದು, ಬಟ್ ಇಲ್ಲೇನು ಹೇಳ್ತಾ ಇದ್ದಾರೆ, ಸೋಂಕಿನ ಗುಣ. ಇದ್ರ ಗುಣ ಹೆಂಗಿದೆ ನೋಡಿ. ಅಂದರೆ ಒಬ್ರ ಹತ್ರ ಹೋದರೆ ಅದು ವಾಪಸ್ ಕೊಡೋಕ್ಕೆ ಮನ್ಸು ಬರಲ್ಲ, ಅಂತಹ ಗುಣ ಹಣಕ್ಕೆ ಅಂತ. ಹೌದಲ್ವಾ? ನಮ್ಮ ಹತ್ರ ಹಣ ಇದ್ದರೆ ಇಟ್ಕೊಳ್ಳೋಕ್ಕೆ ನಾವು ಇಷ್ಟಪಡ್ತೀವಿ ಹೊರತು ಕೊಡೋಕ್ಕೆ ಇಷ್ಟಪಡಲ್ಲ. ಗಳಿಸೋಕೆ ಇಷ್ಟಪಡ್ತೀವಿ, ಖರ್ಚು ಮಾಡೋಕ್ಕೆ ಇಷ್ಟಪಡಲ್ಲ.
ಹೌದಾ? ಕರೆಕ್ಟಾಗಿ ಯೋಚನೆ ಮಾಡಿ ಹೇಗಿರುತ್ತೆ ನಮ್ಮ ಮೈಂಡ್ಸೆಟ್ ಅಥವಾ ಮೆಂಟ್ಯಾಲಿಟಿ ಅಂತ. ಹೇಗೆ ಅಂದರೆ, ಈಗ ದುಡಿಯೋಕ್ಕೆ ಶುರು ಮಾಡಿರೋರಿಂದ ಹಿಡಿದು ಓಕೆ ಆಲ್ರೆಡಿ ರಿಟೈರ್ಡ್ ಆಗಿರೋರವರೆಗೂ, ಲೇಡೀಸಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಮನೆಯ ಸಾಸಿವೆ ಡಬ್ಬಿಯಲ್ಲಾದರೂ ಪರವಾಗಿಲ್ಲ, ಪ್ಯಾಂಟಿನ ಸೀಕ್ರೆಟ್ ಜಾಬಲ್ಲಾದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಹಣನ ಅವ್ರು ಇಟ್ಕೊಂಡಿರ್ತಾರೆ. ಇವತ್ತು ಫೋನ್ಪೇ, ಗೂಗಲ್ ಪೇ ಏನೇ ಬಂದಿರ್ಬೋದು, ಬಟ್ ಹಣನ ಕೂಡಿಕ್ತಾನೆ ಇದ್ದಾರೆ ಮನೇಲಿ ಅಥವಾ ಎಲ್ಲ ಕಡೆನೂ ಕೂಡ, ಅಂದರೆ ವಯಸ್ಸಾದವರು ಕೂಡ. ಯಾಕಂದರೆ ಹಣದ ಮಹಿಮೆನೇ ಅಂಥದ್ದು, ಯಾವಾಗಲೂ ಕ್ಲೋಸ್ ಮಾಡಿ ಇಡೋ ಅಂಥದ್ದು. ಒಟ್ಟಿನಲ್ಲಿ ಹಣ ಯಾವಾಗ, ಯಾರಿಗೆ, ಹೇಗೆ ಮತ್ತು ಯಾಕೆ ಬೇಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾರಿಗೆ ಬೇಕು, ಯಾಕೆ ಬೇಕು, ಹೇಗೆ ಬೇಕು, ಯಾವಾಗ ಬೇಕು ಅಂತ ಹೇಳೋಕ್ಕಾಗಲ್ಲ. ಹೀಗಾಗಿ ಹಣವನ್ನು ನಾವು ನಾಳೆಗೆ, ಕಾಣದ ಸನ್ನಿವೇಶಕ್ಕೆ ಅಂತ ಹೇಳಿ ನಾವು ಎತ್ತಿಡ್ತಾ ಇದ್ದೀವಿ, ಸಂಗ್ರಹಿಸೋದನ್ನು ಶುರು ಮಾಡಿದ್ದೀವಿ, ಕೂಡಿಡೋದನ್ನು ಶುರು ಮಾಡಿದ್ದೀವಿ. ಒಟ್ಟಿನಲ್ಲಿ ಹಣ ಅನ್ನೋದು ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವ ವಸ್ತುವಾಗಿ ಪರಿವರ್ತನೆ ಆಗಿ ಹೋಗಿದೆ. ಮನುಷ್ಯ ಸೃಷ್ಟಿ ಮಾಡಿದಂತಹ ಒಂದು ಅದ್ಭುತ ಶಕ್ತಿ ಇರುವಂತಹ ಯಾವುದಾದ್ರೂ ವಸ್ತು ಇದೆ ಅಂದರೆ ಮೇ ಬಿ ಅದು ಹಣಕ್ಕೆ ಇರ್ಬೋದು ಅಂತ ನನಗೆ ಈ ಒಂದು ಇಷ್ಟು ವಿಚಾರದಲ್ಲಿ ಅರ್ಥ ಆಗ್ತಾ ಇದೆ. ಹಣದ ಪವರ್ ಏನು ಅಂತ, ಮನಿ ಪವರ್. ಓಕೆ, ಹಾಗೆ ಹಣಕ್ಕೆ ಒಂದು ವಿಚಿತ್ರ ಗುಣ ಇದೆ. ಅದೇನು ಗೊತ್ತಾ? ನಾವು ಅದನ್ನು ಬಹಳ ಪ್ರೀತಿಯಿಂದ ಪಡೆಯೋಕ್ಕೆ ಹೋದರೆ, ಅಪ್ಕೊಳ್ಳೋಕ್ಕೆ ಹೋದರೆ ಅದು ಒಂದು ಹೆಜ್ಜೆ ಹಿಂದೆ ಹೋಗುತ್ತಂತೆ. ಓಕೆ, ಹೌದಾ? ಹಣ ಹಿಂದಕ್ಕೆ ಹೋಗುತ್ತೆ. ಓಕೆ, ಅಂದರೆ ಇವ್ರು ಏನು ಹೇಳ್ತಾ ಇದ್ದಾರೆ, ಡೆಸ್ಪಿರೇಟ್ ಅಂತ ಹೇಳ್ತೀವಿ. ಅಂದರೆ ಹತಾಶೆ. ನಮಗೆ ಈಗ ನಾವು ಪ್ರೀತಿಸ್ತೀವಿ, ಒಂದು ಹುಡುಗಿನ ಪ್ರೀತಿಸ್ತೀವಿ ಅಥವಾ ಒಂದು ಹುಡುಗನ ಪ್ರೀತಿಸ್ತೀವಿ ಅಥವಾ ಮಕ್ಕಳೇ ಆಗಿರ್ಬೋದು. ನೀವು ಪ್ರೀತಿ ಆ್ಯಕ್ಷನಲ್ಲಿ ಇದ್ದರೆ, ಅಂದರೆ ನೀವು ಏನಾದರೂ ಕೊಡಿಸೋದು, ಮಾಡೋದು, ಕೇರಿಂಗಲ್ಲಿದ್ದರೆ ಪ್ರೀತಿ ಹೇಗಿರುತ್ತೆ? ನೀವು ಅದನ್ನು ತುಂಬ ಪದೇ ಮಗುನ ಇಟ್ಕೊಂಡು ಮುತ್ಕೊಡಿ, ತಪ್ಕೊಳ್ಳೋಕೆ ಹೋಗಿ ಗಟ್ಟಿಯಾಗಿ ಹಿಂಸೆ ಮಾಡಿ, ನನ್ನ ಜೊತೆಲೇ ಇರು, ನನ್ನ ಜೊತೆಲೇ ಮಲ್ಕೋಬೇಕು ನೀನು ಅಂತೆಲ್ಲ ಮಗುನ ನೀವು ಹಿಂಸೆ ಮಾಡಿದ್ರೆ, ಸ್ವಂತ ಮಗುನೂ ಕೂಡ ನಮ್ಮಿಂದ ಹೋಗ್ಬೇಕಪ್ಪ ದೂರ ಅಂತ ಹೇಳುತ್ತೆ. ಅಂದರೆ ನಾವು ಯಾವಾಗಲೂ ನಾನು ಕೆಳಗಡೆ ಇಳಿಸಲ್ಲ, ನನ್ನ ಮಗನ ಎತ್ಕೊಂಡೇ ಓಡಾಡ್ತೀನಿ, ನನ್ನ ಮಗಳನ್ನ ಎತ್ಕೊಂಡೇ ಓಡಾಡ್ತೀನಿ, ನಾನೇ ತಿನ್ನಿಸ್ತೀನಿ, ನಾನೇ ಮಲಗಿಸ್ತೀನಿ ಅಂದಾಗ ಮಕ್ಕಳಿಗೆ ಹಿಂಸೆ ಆಗುತ್ತೆ. ಅಂದರೆ ಇಳಿಸು, ನಾನು ನಡಿತೀನಿ ಅಂತ ಹೇಳ್ತಾರೆ ಮಕ್ಕಳು. ಅಂದರೆ ಬರೀ ಮಕ್ಕಳಲ್ಲ, ನೀವೇ ಹಣದ ಜಾಗಕ್ಕೆ ಹೋಗಿ ಯೋಚನೆ ಮಾಡಿ. ನಿಮಗೆ ನಿಮ್ಮ ಮನೆಯಲ್ಲಿ ಅತಿಯಾದ ಪ್ರೀತಿ ಕೊಟ್ಟರೆ ಏನಾಗುತ್ತೆ? ಉಸಿರು ಕಟ್ಟತ್ತೆ ಅಲ್ವಾ? ಅಂದರೆ ಯಪ್ಪ ಇಷ್ಟೊಂದು ಪ್ರೀತಿ ನಂಗೆ ಬೇಡಪ್ಪ, ನಂಗೆ ಫ್ರೀಡಮ್ ಇಲ್ಲ, ಉಸಿರು ಕಟ್ಟತ್ತೆ ಅಂತ. ಹಣಕ್ಕೂ ಅದೇ ಥರ ಆಗುತ್ತೆ. ಅಂದರೆ ನಾವು ಡೆಸ್ಪಿರೇಟಿಂದ ಬೇಕೇ ಬೇಕು, ಇದಿಲ್ಲ ಅಂದರೆ ನಾನು ಬದುಕೋದೇ ಇಲ್ಲ ಅಂತ ಹೇಳಿ ಅತಿಯಾದ ಪ್ರೀತಿ, ವ್ಯಾಮೋಹನ ನಾನು ತೋರ್ಸಕ್ಕೆ ಹೋದಾಗ ಅದು ನಮ್ಮಿಂದ ದೂರ ಆಗುತ್ತೆ. ಹಣನ ನಮ್ಮ ಮನುಷ್ಯನ ಭಾವನೆಗಳ ಜೊತೆಗೆ ಇಟ್ಕೊಂಡು ನೋಡಿ, ನಮಗೂ ಹಾಗೆ ಅನಿಸುತ್ತೆ ಅಲ್ವಾ? ಸೊ ಹಣಕ್ಕೂ ಹಾಗೆ ಅನಿಸುತ್ತೆ. ಹಣನ ಒಬ್ಬ ಫ್ರೆಂಡ್ ಥರ, ಮನುಷ್ಯನ ಥರ ನೋಡಿ. ಆವಾಗ ನಿಮಗೆ ಈ ಪಾಠ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನಾನು ಹಂಗೆ ನೋಡಿದ್ದೀನಿ, ಅದಕ್ಕೆ ನಾನು ಹಂಗೆ ಹೇಳ್ತಾ ಇದ್ದೀನಿ. ಓಕೆ, ಇಲ್ಲಿ ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ನಾವು ಅದನ್ನು ಹೆಚ್ಚು ಬೇಕು ಅಂತ ಬಯಸಿದಷ್ಟು ಕೂಡ ಅದು ಹಿಂದಕ್ಕೆ ಹೋಗ್ತಾನೆ ಇರುತ್ತೆ, ನಮ್ಮಿಂದ ದೂರ ಆಗ್ತಾನೆ ಇರುತ್ತೆ. ಇಲ್ಲಿ ನಮಗೆ ಗೊತ್ತಾಗಬೇಕಾಗಿರುವಂತಹ ಸರಳ ಸತ್ಯ ಏನಂತ ಅಂದರೆ, ನಾವೆಷ್ಟೇ ಪ್ರಯತ್ನ ಪಟ್ಟರೂ ನಮ್ಮ ನೆರಳನ್ನು ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಹಣದ ಮೇಲೆ ವ್ಯಾಮೋಹನ ತ್ಯಜಿಸ್ಬಿಟ್ಟು ಲೋಕದ ಇತರರು ಆಡೋ ಆಟನ ನೋಡಿಕೊಂಡು ಕೂತ್ಕೋಬೇಕಾ ಅಂತ ನೀವು ಕೇಳೋದಾದರೆ, ಹಾಗೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಅಂಥ ದೊಡ್ಡ ತಪ್ಪು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಅಂತ ಲೇಖಕರು ಹೇಳ್ತಾ ಇದ್ದಾರೆ. ಯಾಕಂದರೆ ನಾವು ಕೇಳ್ತೀವಲ್ಲ, ಇವರೇನು ಹಿಂಗೆ ಹೇಳ್ತಾ ಇದ್ದಾರೆ ಅಂದರೆ ಬೇಡ ಬಿಡು ಅಂದ್ಕೊಂಡು ಕೂತ್ಕೊಂಡ್ಬಿಡ್ಬೇಕಾ ಹಣ ಮಾಡೋರ್ನೆಲ್ಲ ನೋಡಿಕೊಂಡು ಅನ್ನೋ ಪ್ರಶ್ನೆ ಏನಾದರೂ ಬಂದರೆ ಅದಕ್ಕೆ ಉತ್ತರನೂ ಅವರೇ ಹೇಳ್ತಾ ಇದ್ದಾರೆ. ಅಂಥ ದೊಡ್ಡ ತಪ್ಪು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಆ್ಯಂಡ್ ಬೇರೊಂದಿಲ್ಲ ಅಂಥ ದೊಡ್ಡ ತಪ್ಪು, ಅದಕ್ಕಿಂತ ದೊಡ್ಡ ತಪ್ಪು ಬೇರೊಂದಿಲ್ಲ ಅಂತ. ಅಂದರೆ ಇವ್ರು ಏನು ಹೇಳ್ತಾ ಇದ್ದಾರೆ, ಪರಿಹಾರನ, ಉತ್ತರನ ನಾನು ಇದಕ್ಕೆ ಕೊಟ್ಟಿದ್ದೀನಿ ನೋಡಿ. ನೀವೆಲ್ಲೂ ಕೂಡ ಇದನ್ನು ಏನಪ್ಪ ನೆರಳಿಗೂ ಹಣಕ್ಕೂ ಹೋಲಿಸ್ತಾ ಇದ್ದಾರೆ, ನೆರಳಿಗೂ ಇದಕ್ಕೂ ಏನು ಸಂಬಂಧ ಅಂತ ನಿಮ್ಗೆ ಅನ್ನಿಸ್ಬೋದು. ಆದರೆ ಜಸ್ಟ್ ನೀವು ಯೋಚನೆ ಮಾಡಿ ನೋಡಿ, ಹಣನ ನೀವು ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ನೆರಳನ್ನು ಹಿಡಿಯೋಕ್ಕೆ ನೀವು ಪ್ರಯತ್ನ ಮಾಡೋದನ್ನು ಬಿಟ್ಟು ಧೀಮಂತರಾಗಿ ನೀವು ತಲೆ ಎತ್ತಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ನೆರಳು ಹಿಂಬಾಲಿಸುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ? ಹಣಕ್ಕೂ ನೆರಳಿಗೂ ಹೆಂಗೆ ಸಂಬಂಧ ಅಂತ ನೀವು ಕೇಳೋದಾದರೆ, ಲೇಖಕರು ಹೇಳ್ತಾ ಇದ್ದಾರೆ, ಹಣನ ಹಿಡಿಯೋ ಪ್ರಯತ್ನ ಮಾಡೋದನ್ನು ಬಿಟ್ಬಿಟ್ಟು ತಲೆ ಎತ್ತಿ ನಾವು ನಡೆಯೋಕ್ಕೆ ಶುರು ಮಾಡಿದ್ರೆ ನಮ್ಮ ನೆರಳು ನಮ್ಮನ್ನು ಹಿಂಬಾಲಿಸುತ್ತೆ. ಹೌದಾ? ಹಾಗಿದ್ಮೇಲೆ ಹಣ ನಾವು ತಲೆ ಎತ್ತಿ ನಡ್ಕೊಂಡು ಹೋಗ್ಬಿಟ್ರೆ ಹಿಂಬಾಲಿಸುತ್ತಾ ಅನ್ನೋದಾದರೆ, ಇವರು ಹೇಗೆ ಲಿಂಕ್ ಮಾಡಿದ್ದಾರೆ ಅಂದರೆ ತುಂಬ ಇಂಪಾರ್ಟೆಂಟಾಗಿ ನಾವು ಇದನ್ನು ಅರ್ಥ ಮಾಡಿಕೊಳ್ಳೇಬೇಕು. ನಾವು ಮಾಡೋ ಕೆಲಸವನ್ನು ಶ್ರದ್ಧೆಯಿಂದ, ಉತ್ಸಾಹದಿಂದ ಮಾಡ್ತಾ
ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಾವು ಕೆಲಸವನ್ನು ತಲೆ ಎತ್ತಿ ಮಾಡ್ತಾ ಹೋದರೆ ಹಣ ನಮ್ಮನ್ನು ಹಿಂಬಾಲಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆರಳು ಹೇಗೆ ಹಿಂಬಾಲಿಸುತ್ತೋ ಹಾಗೆ ಹಣ ನಮ್ಮನ್ನು ಹಿಂಬಾಲಿಸುತ್ತೆ, ನಾವು ಶ್ರದ್ಧೆಯಿಂದ ಉತ್ಸಾಹದಿಂದ ಪ್ರಾಮಾಣಿಕವಾಗಿ ಕೆಲಸನ ಮಾಡ್ತಾ ಹೋದರೆ. ನನಗೆ ಎಷ್ಟು ಹಣ ಬೇಕು ಅನ್ನೋದು ನೀವು ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತೀರಾ, ಎಷ್ಟು ಉತ್ಸಾಹದಿಂದ ಕೆಲಸ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಂತಿದೆ. ಹಾಗೇನೆ ಮಾಡೋ ಕೆಲಸದಲ್ಲಿ ನೀಡೋ ಸೇವೆಯ ಮೇಲೆ ಅತೀವ ಗಮನ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಮಹತ್ರಯ್ಯ ಅವರ ಬುಕ್ಕನ್ನು ನಾವು ಓದಿದ್ದೀವಿ ಅಲ್ವಾ, ಅಂಚೆಗೆ ಹೋಗದ ಪತ್ರ. ಅದರಲ್ಲೂ ಕೂಡ ನೀವು ಹಣ ಸಂಪಾದನೆ ಮಾಡಬೇಕು ಅಂದರೆ ಸೇವೆ ಮಾಡಿ ಅಂತ ಹೇಳಿದ್ದಾರೆ. ಆಸೆ ಪಡು ಸಾಧಿಸು ಸದ್ಗುರು ಅವರ ಬುಕ್ಕನ್ನು ನಾವು ಓದಿದ್ದೀವಿ. ಅದರಲ್ಲೂ ಕೂಡ ಹಣ ಬೇಕಾ, ಸೇವೆ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಸೇವೆ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಅಂತ. ರಾಬಿನ್ ಶರ್ಮಾ ಅವರು ಬರೆದಿರುವಂತಹ ನೀನು ಸತ್ತರೆ ಅಳುವವರು ಯಾರು ಬುಕ್ಕಲ್ಲೂ ಅದನ್ನೇ ಹೇಳಿದ್ದಾರೆ. ಸೋಲೆಂಬ ಗೆಲುವು ಅಲ್ಲೂ ಕೂಡ ನಿಮ್ಮ ಕೆಲಸನ ಎಷ್ಟು ಫೋಕಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಲಾಸ್ಟ್ ಬುಕ್ ನಾವೇನು ಕಂಪ್ಲೀಟ್ ಮಾಡಿದ್ವಿ, ಪ್ರಾಕ್ಟಿಕಲ್ ಥಿಯರಿಗಳು 66 ಪ್ರಾಕ್ಟಿಕಲ್ ಥಿಯರಿಗಳು ಅಂತ ಏನಿದೆ, ಆ ಬುಕ್ಕಲ್ಲೂ ಸಹ ನಾವೇನನ್ನು ನೋಡಿದ್ವಿ, ಎಲ್ಲರೂ ಹೇಳ್ತಿರೋದು ಒಂದೇ, ನೀವು ನಿಮ್ಮ ಫೋಕಸ್ ಕೆಲಸದ ಮೇಲಿರಲಿ, ಕೆಲಸದಿಂದ ನೀವು ಕೊಡುವಂತಹ ಸೇವೆಯ ಮೇಲಿರಲಿ ಅಂತ. ತುಂಬ ಸಲ ಅನಿಸುತ್ತೆ ಸೇಮ್ ವಿಚಾರನೇ ಅಲ್ವಾ ಅಂತ. ಸೇಮ್ ವಿಚಾರನೇ, ಆದರೆ ಸೇಮ್ ಕೆಲಸ ನಾವು ಮಾಡ್ತಾ ಇಲ್ವಲ್ಲ, ಅದನ್ನು ಯೋಚನೆ ಮಾಡಬೇಕು. ಮಾಡ್ತಾ ಇದ್ದರೆ ಫೈನ್, ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಮಾಡ್ತಾ ಇಲ್ಲ ಅಂದರೆ ಇನ್ನೂ ಡಿಗ್ ಮಾಡ್ಕೋಬೇಕು, ನಾವು ಇನ್ನೂ ಎಲ್ಲಿ ಮಾಡ್ತಾ ಇಲ್ಲ ಅಂತ. ಓಕೆ, ಹಾಗಾಗಿ ಹಣ ತಾನಾಗೆ ಹಿಂದೆ ಬರುತ್ತೆ. ಇದಕ್ಕೇನು ಹೆಚ್ಚು ಶ್ರಮ ಬೇಕಾಗಿಲ್ಲ. ನಿಮ್ಮ ಕೆಲಸದ ಮೇಲೆ ನಿಮಗೆ ನಂಬಿಕೆ ಇರಬೇಕು, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು, ಅಷ್ಟೇ ಸಿಂಪಲ್. ಅದು ಕಷ್ಟ ಅನ್ನೋದಾದರೆ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲ ಸಿಂಪಲ್. ಸೊ ನಾವು ಮಾಡೋ ಕೆಲಸ ಅಥವಾ ನೀಡುವ ಸೇವೆ ಮೇನ್ ಪ್ರಾಡಕ್ಟ್ ಆಗಿರಬೇಕು. ಕೇಳಿಸ್ಕೊಳ್ಳಿ, ನಾವು ಮಾಡೋ ಕೆಲಸ ಮತ್ತು ಕೊಡೋ ಅಂಥ ಕ್ವಾಲಿಟಿ ಏನು ಕೊಡ್ತೀವಿ, ನಮ್ಮ ಕೆಲಸದಿಂದ ಸೇವೆ ಏನು ಕೊಡ್ತೀವಿ, ಅದು ಮೇನ್ ಪ್ರಾಡಕ್ಟ್ ಆಗಿರಬೇಕು. ಹಣ ನಮಗೆ ಬೈ ಪ್ರಾಡಕ್ಟ್ ಆಗಿರಬೇಕು. ಹಣನೇ ಮೇನ್ ಪ್ರಾಡಕ್ಟ್ ಅಲ್ಲ. ಮಾಡೋ ಎಲ್ಲ ಕೆಲಸದಲ್ಲೂ ನನಗೆ ಎಷ್ಟು ಲಾಭ ಬರುತ್ತೆ ಅಂತ ಅಂದ್ಕೊಂಡು ಮಾಡೋದಲ್ಲ. ನನ್ನ ಸರ್ವಿಸ್ ಎಷ್ಟು ಚೆನ್ನಾಗಿ ರೀಚ್ ಮಾಡ್ಬೋದು, ಎಷ್ಟು ಜನರಿಗೆ ಇದು ಚೆನ್ನಾಗಿ ರೀಚ್ ಆಗುತ್ತೆ, ನಾನು ಕೊಡ್ತಾ ಇರೋ ಪ್ರಾಡಕ್ಟ್ ಜನರಿಗೆ ಎಷ್ಟು ಒಳ್ಳೇದು ಮಾಡುತ್ತೆ, ನಾನು ಕೊಡ್ತಾ ಇರೋವಂತಹ ಬಟ್ಟೆಗಳು ಕ್ವಾಲಿಟಿ ಜನಕ್ಕೆ ಎಷ್ಟು ಖುಷಿ ಆಗುತ್ತೆ. ಒಟ್ಟಿನಲ್ಲಿ ನೀವು ಬ್ಯೂಟಿಷಿಯನ್ ಆಗಿರಿ, ಟೈಲರಿಂಗ್ ಮಾಡ್ತಾ ಇರಿ, ಟೀಚರ್ ಆಗಿರಿ, ನೀವು ಟ್ಯೂಷನ್ ಮಾಡ್ತಾ ಇರಿ, ಯೋಗ ಹೇಳ್ಕೊಡ್ತಾ ಇರಿ, ಸ್ಪೋರ್ಟ್ಸ್ ಕೋಚ್ ಆಗಿರಿ, ಏನೇ ಆಗಿರಿ, ನಿಮ್ಮ ಕ್ವಾಲಿಟಿ ಸರ್ವಿಸ್ ಮೇಲೆ ನಿಮ್ಮ ಇನ್ಕಮ್ ನಿಂತಿದೆ. ನಿಮ್ಮ ಹಣ ಡೆವಲಪ್ ಆಗೋದು, ನಿಮ್ಮ ಹಣ ಗ್ರೋತ್ ಆಗೋದು, ನಮ್ಮ ಹಿಂದೆ ಬರೋದು ನಮ್ಮ ಸರ್ವೀಸಿಂದ, ನಮ್ಮ ಕೆಲಸದ ಮೇಲೆ ನಾವು ಕೊಡುವಂತಹ ಗಮನದಿಂದ ಆ್ಯಂಡ್ ನಮ್ಮ ಮೇಲೆ ನಾವಿಟ್ಟಿರೋ ನಂಬಿಕೆಯಿಂದ. ಹಾಗೆ ನೀವೇ ಯೋಚಿಸಿ ನೋಡಿ, ನಮ್ಮ ಕೈಯಲ್ಲಿ ಏನಿದೆ? ಕೆಲಸ ಮಾಡೋದೊಂದೇ ನಮ್ಮ ಕೈಯಲ್ಲಿರೋದು. ನಮ್ಮ ಕೈಯಲ್ಲಿರೋದನ್ನು ಬಿಟ್ಟು ಬೇರೆದೆಲ್ಲ ನಾವು ಹುಡುಕಿದ್ರೆ ನಮಗೆ ಸೊಲ್ಯೂಷನ್ ಸಿಗಲ್ಲ. ಹಾಗಾಗಿ ನಮ್ಮ ಕೈಯಲ್ಲಿ ಏನಿದೆ ಅದ್ರ ಮೇಲೆ ನಾವು ನಿಯಂತ್ರಣನ ಇಟ್ಕೋಬೋದು. ಬೇರೆಯವರ ಕಂಟ್ರೋಲಲ್ಲಿರೋದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬೇರೆಯವ್ರ ಕೈಯಲ್ಲಿರೋದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಕೈಯಲ್ಲಿರೋದನ್ನು ನಾವು ಹೇಗಾದರೂ ಕಂಟ್ರೋಲ್ ಮಾಡ್ಬೋದಲ್ವಾ. ಹಾಗಾಗಿ ಕೆಲಸ ನಮ್ಮ ಕೈಯಲ್ಲಿದೆ, ನಮ್ಮ ಕಂಟ್ರೋಲಲ್ಲಿದೆ. ನಾವು ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತೀವಿ ಅಷ್ಟು ನಮಗೆ ರಿಟರ್ನ್ಸ್ ಬಂದೇ ಬರುತ್ತೆ. ಹಣ ಮಾಡೋದು, ಜನ ಮನ್ನಣೆ ಗಳಿಸೋದು, ಖ್ಯಾತಿ ಪಡ್ಕೊಳ್ಳೋದು, ಇವೆಲ್ಲ ಕೂಡ ಪಟ್ಟಿ ಬೆಳೀತಾನೇ ಹೋಗುತ್ತೆ. ಇದು ಯಾವುದೂ ಕೂಡ ನಮ್ಮ ಕೈಯಲ್ಲಿಲ್ಲ. ಜನ ನಮ್ಮನ್ನು ಇಷ್ಟಪಡೋದು, ನಮ್ಮನ್ನು ನಮ್ಮ ಹೆಸರು, ನೇಮ್, ಫೇಮ್ ಎಲ್ಲ ಬರೋದು ನಮ್ಮ ಕೈಯಲ್ಲಿಲ್ಲ. ನಾವು ಮಾಡೋ ಕೆಲಸ ಮಾತ್ರ ನಮ್ಮ ಕೈಯಲ್ಲಿದೆ ಅನ್ನೋದನ್ನು ಹೇಳ್ತಿದ್ದಾರೆ. ಹಾಗೆ ನಮ್ಮ ಕೈಯಲ್ಲಿ ಏನಿದೆ ಅದನ್ನು ಮಾತ್ರ ಮಾಡಬೇಕು. ನಾವು ಕಲಿತ ವಿದ್ಯೆ, ನಾವು ಕಲ್ತಿರುವಂತಹ ವಿದ್ಯೆ ಅಂದರೆ ನಾಲೆಜ್ ಆ್ಯಂಡ್ ಸ್ಕಿಲ್, ನಾವು ಮಾಡುವಂತಹ ಕೆಲಸ, ನೀಡುವಂತಹ ಸೇವೆ, ಇದಿಷ್ಟು ಮಾತ್ರ ನಮ್ಮ ಕೈಯಲ್ಲಿದೆ. ನಾವೇನೇನು ಕಲಿಬೋದು, ಅಥವಾ ಇದುವರೆಗೂ ಏನು ಕಲ್ತಿದ್ದೀನಿ, ನಾನು ಏನು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದೀನಿ ಅಥವಾ ಇನ್ನು ಮುಂದೆ ಮಾಡ್ಕೊಬೇಕಾಗಿದೆ, ನಾನು ಏನು ಕೆಲಸ ಮಾಡ್ತೀನಿ, ನಾನು ಏನು ಸೇವೆ ಕೊಡ್ತೀನಿ, ಇದಿಷ್ಟೇ ನನ್ನ ಕೈಯಲ್ಲಿರೋದು. ಇದಿಷ್ಟ್ರ ಮೇಲೆ ಮಾತ್ರ ನಾನು ಫೋಕಸ್ ಹೋಗಬೇಕು. ಇನ್ನೇನೇ ನಾನು ಹಣ ಎಷ್ಟೇ ಗಳಿಸ್ಬೇಕು ಅಂತಿದ್ರು ಅದ್ರ ಪಾಡಿಗೆ ಅದು ಬರುತ್ತೆ. ನಾನು ಫಸ್ಟ್ ಮಾಡಬೇಕಾಗಿರೋದು ಇದನ್ನಷ್ಟೇ ಫೋಕಸ್ ಮಾಡಬೇಕು. ಹಣ ತಾನಾಗೇ ನಮ್ಮ ಹಿಂದೆ ಬರುತ್ತೆ, ಬಯಸಿದಷ್ಟು ದೂರ ಆಗುತ್ತೆ. ಅಂದರೆ ನಾವು ಹಣ ಮಾತ್ರ ಬೇಕು ಅಂತ ಹೋದಾಗ ನಮ್ಮ ಫೋಕಸ್ಸು ಕೆಲಸದ ಮೇಲೆ ಕಡಿಮೆ ಆಗುತ್ತೆ, ನಮ್ಮ ಕ್ವಾಲಿಟಿ ಮೇಲೆ ಕಡಿಮೆ ಆಗುತ್ತೆ, ನಾವು ಮಾಡೋ ಸರ್ವಿಸ್ ಮೇಲೆ ಕಡಿಮೆ ಆಗುತ್ತೆ. ಯಾಕಂದರೆ ನಮ್ಮ ಫುಲ್ಲು ಫೋಕಸ್ಸು ಹಣದ ಮೇಲೆ ಮಾತ್ರ ಇರುತ್ತೆ. ಹಾಗಾಗಿ ಹಣ ಬರೋದೇ ಈ ಎಲ್ಲ ಕೆಲಸದ ಆಧಾರದ ಮೇಲೆ. ಇದನ್ನೇ ಸರಿಯಾಗಿ ಮಾಡಿಲ್ಲ ಅಂದರೆ ಹಣ ಹೇಗೆ ಬರುತ್ತೆ ಅಲ್ವಾ. ಹಾಗಾಗಿ ಇದರ ಒಂದು ಫೋಕಸ್ ಮಾಡಿಕೊಂಡ್ರೆ ನಮಗೆ ಹಣ ತಾನಾಗೇ ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಣಕ್ಕೆ ಬೇರೆ ದಾರಿ ಇಲ್ಲ. ಯಾರೆಲ್ಲ
ಅವರ ಕರ್ತವ್ಯವನ್ನು ಸರಿಯಾಗಿ ಮಾಡ್ತಾರೋ ಅವರ ಹಿಂದೆ ಹಣ ಬಂದೇ ಬರುತ್ತೆ, ಬೇರೆ ದಾರಿನೇ ಇಲ್ಲ ಅಂತ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಇಲ್ಲಿ ನಮಗೆ ಒಂದು ಪ್ರಶ್ನೆ ಬರಬಹುದು, ನಿಮಗೂ ಒಂದು ಪ್ರಶ್ನೆ ಬರ್ಬೋದು. ಅದೇನೆಂದರೆ, ಸುತ್ತಮುತ್ತ ಕಷ್ಟಪಟ್ಟು ದುಡಿತಾ ಇರುವಂತಹ ಅನೇಕರಿದ್ದಾರೆ, ಅವರೆಲ್ಲರೂ ಕೂಡ ಅವರ ಕೆಲಸವನ್ನು ಅವರೇ ಮಾಡ್ತಾ ಇದ್ದಾರೆ, ಆದರೂ ಕೂಡ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಆದರೆ ಯಾಕೆ ಅವರ ಹಿಂದೆ ಹಣ ಹೋಗ್ತಾ ಇಲ್ಲ ಅನ್ನೋದು ನಿಮಗೇನಾದ್ರು ಪ್ರಶ್ನೆ ಬಂದರೆ ಅದಕ್ಕೂ ಕೂಡ ಉತ್ತರ ಇಲ್ಲಿದೆ. ಅದೇನು ಗೊತ್ತಾ? ಹಣದ ಬಗ್ಗೆ ಅವರಲ್ಲಿ ನೆಗ್ಲಿಜೆನ್ಸಿ ಇರುತ್ತೆ, ಜೊತೆಗೆ ಹಣಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಆಸೆ ಇರೋದಿಲ್ಲ ಅಥವಾ ಸಂಪಾದನೆ ಮಾಡಬೇಕು ಅಂತ ಇರೋದಿಲ್ಲ. ಆಮೇಲೆ ಅವರು ಬ್ಯಾಡ್ ಹ್ಯಾಬಿಟ್ಸ್ಗಳಿಗೆ ಗುಲಾಮರಾಗಿಬಿಟ್ಟಿರ್ತಾರೆ. ತುಂಬ ಜನ ನಾವು ನೋಡ್ಬೋದು, ಹಣ ಗಳಿಸ್ತಾ ಇರ್ತಾರೆ, ಸಿಕ್ಕಾಪಟ್ಟೆ ಬೇರೆ ಬೇರೆ ಬೇಡವಾಗಿರೋ ಎಲ್ಲ ಚಟಗಳನ್ನು ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಗಳಿಸಿರೋ ಅಷ್ಟು ಹಣ ಆ ಚಟಗಳಿಗೇ ಕೊಡ್ತಾ ಇರ್ತಾರೆ. ಯಾವಾಗ ಚಟಗಳಿಗೆ ಹಣ ಹೋಗುತ್ತೆ ಅದು ಆರೋಗ್ಯಕ್ಕೆ ಎಫೆಕ್ಟ್ ಆಗುತ್ತೆ. ಯಾವಾಗ ಆರೋಗ್ಯಕ್ಕೆ ಎಫೆಕ್ಟ್ ಆಗುತ್ತೆ, ನಾನು ಕೆಲಸದ ಸ್ಪೀಡ್ ಅಥವಾ ಎಫೆಕ್ಟಿವ್ ಆಗಿ ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ಅದು ಕಡಿಮೆ ಆಗುತ್ತೆ. ಯಾವಾಗ ಅದು ಕಡಿಮೆ ಆಗುತ್ತೆ ಮತ್ತೆ ಹಣ ಬರೋದು ಕಡಿಮೆ ಆಗುತ್ತೆ. ನಾವು ಹಣ ಬಂದ ಮೇಲೆ ಹೇಗಿರಬೇಕು ಅನ್ನೋದಕ್ಕಿಂತ ಬರೋಕ್ಕೆ ಮುಂಚೆನೇ ನಾವು ರೆಡಿ ಮಾಡ್ಕೊಬೇಕು ನಾವು ಹೇಗಿರಬೇಕು ಅಂತ. ಸೊ ಇಲ್ಲಿ ತುಂಬ ಜನ ಹಾರ್ಡ್ ವರ್ಕ್ ಮಾಡ್ತಾರೆ, ಆದರೂ ಹಣ ಯಾಕೆ ಬರಲ್ಲ ಅಂದರೆ ಈ ಎಲ್ಲ ಗುಣಗಳನ್ನ ಇಟ್ಕೊಂಡಿದ್ರೆ ಹಣ ಹೇಗೆ ಬರುತ್ತೆ? ಇದು ಹಣದ ಗುಣ ಅಲ್ಲ. ಓಕೆ, ಹಣಕ್ಕೆ ಈ ಗುಣ ಇಲ್ಲ, ಎಲ್ಲಿ ಬೇಕಲ್ಲಿ ಅಂದರೆ ಯಾರು ಬೇಡ ಅಂತಾರೆ ಅವ್ರ ಹತ್ರ ಎಲ್ಲ ಬರೋಕ್ಕೆ, ಬೇಕು ಅಂದವ್ರ ಹತ್ರನೇ ಬರ್ತಿಲ್ಲ, ಇನ್ನು ಬೇಡ ಅಂದವ್ರ ಹತ್ರ ಹೋಗ್ಬಿಡುತ್ತಾ? ಓಕೆ, ಸೊ ಹಾಗಿದ್ರೆ ಹೆಂಗೆ ಕನ್ಫ್ಯೂಷನ್ ಬೇಡ, ಮುಂದಿನ ಚಾಪ್ಟರಲ್ಲಿ ಅದಕ್ಕೂ ಕ್ಲಾರಿಟಿ ಇದೆ. ಸೊ ಇಲ್ಲಿ ನಾವು ನೋಡ್ಕೋಬೇಕಾಗಿರೋದು ಏನಂದರೆ, ತುಂಬ ಬ್ಯಾಡ್ ಹ್ಯಾಬಿಟ್ಸ್ಗಳಿಗೆ ದಾಸರಾಗಿರ್ತಾರೆ, ತಮ್ಮ ಸ್ಥಿತಿಯನ್ನು ಮೇಲೇರೋದಕ್ಕೆ ಅವ್ರಿಗೆ ಇಷ್ಟಪಡೋದಿಲ್ಲ. ಅಯ್ಯೋ ಬಿಡು, ಹಿಂಗೆ ಎದ್ಬಿಡೋಣ ಏನು ಅನ್ನೋ ಒಂಥರ ಉದಾಸೀನತೆ ಇರುತ್ತೆ. ಹಣನ ಇಟ್ಕೋಬೇಕು ಅನ್ನೋದು ಗೊತ್ತಿರಲ್ಲ, ಹಣ ಯಾವ ಲೆಕ್ಕ ಬಿಡು ಅಂತ ಲೆಕ್ಕಾಚಾರ ಇಡೋದಿಲ್ಲ. ಏನೂ ಅವರು ಹಣಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಒಂದು ಶಿಸ್ತಿನ ಕ್ರಮಗಳನ್ನು ಕೈಗೊಂಡಿರಲ್ಲ. ಹಾಗಾಗಿ ಹಣ ಅವ್ರ ಹತ್ರ ಬರಲ್ಲ. ಹಾರ್ಡ್ ವರ್ಕ್ ಮಾಡಿದವ್ರಿಗೆಲ್ಲ ದುಡ್ಡು ಬರಲ್ಲ. ಅವ್ರಿಲ್ಲಿ ಏನು ಹೇಳಿದ್ದು, ಹಣ ನೀವು ಬಯಸಿದಷ್ಟು ದೂರ ಆಗುತ್ತೆ, ಆದರೆ ನಿಮ್ಮ ಕೆಲಸನ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಉತ್ಸಾಹದಿಂದ ಸೇವೆ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಮಾಡ್ತಾ ಹೋದರೆ ನಿಮ್ಮನ್ನು ಹಣ ಹಿಂಬಾಲಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಣನೇ ಬೇಕು ಅಂತ ಹೋಗೋದಲ್ಲ, ಅಥವಾ ಬಿಡು ಪರವಾಗಿಲ್ಲ ಎಷ್ಟು ದುಡಿದ್ರು ಅಷ್ಟೇ ಅಂತ ಅಂದ್ಕೊಂಡು ಬರೀ ಹಾರ್ಡ್ ವರ್ಕ್ ಮಾಡೋದು ಅಲ್ಲ. ಇದ್ರ ಮಧ್ಯ ಇರುವಂತಹ ತಿನ್ ಲೇಯರ್ನೇ ನಾವು ಅರ್ಥ ಮಾಡ್ಕೊಬೇಕಾಗಿರೋದು. ಓಕೆ, ಆ್ಯಂಡ್ ಇಲ್ಲಿ ಇದನ್ನು ಹೇಳೋದ್ರ ಜೊತೆಗೆ ಇಲ್ಲಿ ವಿಚಾರ ನಾವು ನೋಡಲೇಬೇಕಾಗತ್ತೆ. ಅಂದರೆ ಎಂತಹ ವ್ಯಕ್ತಿನೇ ಆಗಿರಲಿ, ಆ ವ್ಯಕ್ತಿಯ ಒಂದು ರೆಸ್ಪೆಕ್ಟ್ ಜಾಸ್ತಿ ಆಗೋದು ಹಣದಿಂದಾನೆ ಅಲ್ವಾ? ಹಣಕ್ಕೆ ವ್ಯಾಲ್ಯೂ ಇಲ್ಲ ಅನ್ಬೋದು, ಬಟ್ ನೀವೇ ಯೋಚನೆ ಮಾಡಿ ನೋಡಿ, ಹಣ ಇರುವಂಥ ವ್ಯಕ್ತಿ ಬಂದಾಗ ನಮಗೆ ಗೊತ್ತಿಲ್ಲದೆ ನಾವು ಆ ರೆಸ್ಪೆಕ್ಟ್ನ ಕೊಡ್ತೀವಿ. ನಮಗೆ ಗೊತ್ತಿಲ್ಲದೆ ಇವತ್ತು ದೊಡ್ಡ ದೊಡ್ಡ ಲಕ್ಸುರಿ ಕಾರ್ಗಳ ಶೋರೂಮ್ಗೆ ಹೋಗಬೇಕು ಅಂದರೆ ಅವ್ರು ನಮ್ಮನ್ನು ನೋಡೋದೇ ನಮ್ಮ ಔಟ್ಲುಕ್ ಮೇಲೆ, ಆ್ಯಂಡ್ ಇವ್ರ ಹತ್ರ ಹಣ ಇದೆಯಾ ಅಂತ. ಸೊ ಎಲ್ಲ ಕೂಡ ನಾವು ಗುರ್ತಿಸ್ಕೊಳ್ಳೋದು, ನಮಗೆ ರೆಸ್ಪೆಕ್ಟ್ ಮಾಡೋದು ಎಲ್ಲನೂ ಕೂಡ ಹಣ ಇಲ್ಲ ಅಂದರೂ ಸಿಗುತ್ತೆ ಅಂತ ಹೇಳ್ಬೋದು, ಹೌದು, ಅದು ನಮ್ಮ ವ್ಯಕ್ತಿತ್ವದಿಂದ. ಆದರೆ ಹಣಕ್ಕೆ ಆ ಒಂದು ಗುಣ ಇದೆ, ನಮಗೆ ಕಳ್ಕೊಂಡಿರೋ ಮರ್ಯಾದೆನ ಸಿಕ್ಕಾಬಟ್ಟೆ ಗೌರವನ ತಂದ್ಕೊಡೋ ಅಂಥ ಗುಣ ಕೂಡ ಹಣಕ್ಕಿದೆ. ಓಕೆ, ಹಾಗಾಗಿ ದುಡಿಯೋ ತನಕ ಒಂಥರ ಇದ್ದು ದುಡಿದ ಮೇಲೆ ಇನ್ನೊಂದು ಥರ ಇರೋದನ್ನು ನಾವು ಮಾಡೋದು ಬೇಡ. ಹಣದ ಬಗ್ಗೆ ಬರೀ ಯೋಚನೆ ಮಾಡೋದಲ್ಲ, ಸರ್ವೀಸ್ ಮಾಡ್ತಾ ಮಾಡ್ತಾ ಹಣನ ಸಂಪಾದನೆ ಮಾಡೋಣ. ಹಣದ ಗುಣ ಮೊದಲನೇ ಚಾಪ್ಟ್ರಲ್ಲಿ ನಾವೇನು ತಿಳ್ಕೊಂಡ್ವಿ, ಬಯಸಿದಷ್ಟು ದೂರ ಆಗುತ್ತೆ. ಹಣನೇ ಬೇಕು ಅಂತ ಬಯಸಬೇಡಿ, ನಿಮ್ಮ ಕೆಲಸನ ಫೋಕಸ್ ಮಾಡಿ, ಸರ್ವಿಸ್ನ ಫೋಕಸ್ ಮಾಡಿ, ಹಣ ತಾನಾಗೆ ಬರುತ್ತೆ. ಎಫೆಕ್ಟಿವ್ ಆಗಿ ಕೆಲಸ ಮಾಡಿ, ಡಿಸಿಪ್ಲಿನ್ ಆಗಿ ಕೆಲಸ ಮಾಡಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಒಳ್ಳೆ ಕ್ವಾಲಿಟಿ ಕೊಡಿ ಸರ್ವಿಸ್ನ. ಸೊ ಹಣ ಎಷ್ಟು ಬೇಕು ನಿಮಗೆ ಸಿಕ್ಕೇ. ಹಣ ನಿಮ್ಮನ್ನು ಹಿಂಬಾಲಿಸುತ್ತೆ, ನೀವು ಹಣನ ಹಿಂಬಾಲಿಸೋದು ಬೇಡ ಅನ್ನೋದು ಈ ಚಾಪ್ಟ್ರಲ್ಲಿ ಹೇಳ್ತಾ ಇರೋದು. ಚೆನ್ನಾಗಿದೆ ಅಲ್ವಾ? ಯೋಚನೆ ಮಾಡಿ ಏನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.